ಮಂಗಳೂರು ಹೊರವಲಯದ ಮಂಜನಾಡಿಯ ಮಾಂಟೆಪದುವಲ್ಲಿ ಒಂದು ದುರಂತ ನಡೆದು ಹೋಗಿದೆ. ನಿನ್ನೆ ರಾತ್ರಿಯಿಂದ ಸುರಿದಂತಹ ಭಾರೀ ಮಳೆಗೆ ಗುಡ್ಡ ಕುಸಿದು ಮನೆಯ ಮೇಲೆ ಬಿದ್ದಿರುವಂಥದ್ದು. ಇದರಲ್ಲಿ 3 ಜನ ಮೃತಪಟ್ಟಿದ್ದಾರೆ. ನಾನೀಗ ಅದೇ ಒಂದು ಭಾಗದಲ್ಲಿದ್ದೆ. ನೀವು ನೋಡ್ಬೋದು, ಇದು ಮಾಂಟೆಪದುವಿನಲ್ಲಿರುವಂಥ ಒಂದು ಮನೆ, ತೋಟದ ನಡುವೆ ಇರುವಂತಹ ಒಂದು ಮನೆ. ಇದು ಗುಡ್ಡದ ಪಕ್ಕದಲ್ಲಿರುವಂಥ ಮನೆ. ಕಾಂತಪ್ಪ ಪೂಜಾರಿ ಎಂಬವರಿಗೆ ಸೇರಿದಂತಹ ಮನೆ ಇದು. ಈ ಮನೆಯಲ್ಲಿ ಕಳೆದ 100 ವರ್ಷದಿಂದ ಅವರು ಈ ಒಂದು ಕುಟುಂಬ ಇಲ್ಲಿ ವಾಸವಾಗಿತ್ತು. ಈ ವಾಸವಾದಂತಹ ಮನೆಯಲ್ಲಿ ಅವರು ಕಾಂತಪ್ಪ ಪೂಜಾರಿ, ಹಾಗೆಯೇ ಸೀತಾರಾಮ್ ಪೂಜಾರಿ ಅವರ ಮಗ ಮತ್ತು ಇನ್ನೊಬ್ಬರು ಮಗ, 6 ಜನ ಅಂದರೆ ಒಳ್ಳೆ ಕುಟುಂಬ, ತುಂಬ ಇದರಿಂದ ಪ್ರೀತಿಯಿಂದ ಇದ್ದಂತಹ ಮನೆ ಇದು. ಅವರು 100 ವರ್ಷದಿಂದ ಈ ಕುಟುಂಬದಲ್ಲಿ 100 ವರ್ಷದಿಂದ ಈ ಒಂದು ಮನೆ ಈ ಜಾಗದಲ್ಲಿ ಇದ್ದಾರೆ. ತುಂಬ ಪ್ರೀತಿಯಿಂದ ಇದ್ದಂಥ ಜಾಗ, ಮತ್ತು ತೋಟದ ನಡುವೆ ಇದ್ದಂತಹ ಮನೆಯಲ್ಲಿ ಅವರು ವಾಸವಾಗಿದ್ದರು. ಮತ್ತು ಈ ಪಕ್ಕದಲ್ಲಿ ಗುಡ್ಡ ಇದೆ, ಅದು ಯಾವುದೇ ಕ್ಷಣಕ್ಕೂ ಕುಸಿಯುತ್ತೆ ಅನ್ನೋ ಯಾವುದೇ ಒಂದು ಮುನ್ಸೂಚನೆ ಕೂಡ ಇರಲಿಲ್ಲ, ಮತ್ತು ಆ ಥರದ ಯೋಚನೆ ಕೂಡ ಇರಲಿಲ್ಲ. ಯಾಕಂದರೆ ಈ ಭಾಗದಲ್ಲಿ, ದಕ್ಷಿಣ ಕನ್ನಡದ ಭಾಗದಲ್ಲಿ ತೋಟದ ಮನೆ ಇರುವಂಥದ್ದು, ತೋಟದ ಪಕ್ಕದಲ್ಲಿಯೇ ಮನೆ ಇರುವಂಥದ್ದು, ಗುಡ್ಡದ ಪಕ್ಕದಲ್ಲಿಯೇ ಮನೆ ಇರುವಂಥದ್ದು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದ್ರೆ ಪ್ರಕೃತಿಯ ಮಡಿಲಲ್ಲಿ ಈ ಒಂದು ಪ್ರದೇಶ ಇದೆ. ಈ ಹಿನ್ನೆಲೆಯಲ್ಲಿ ಈ ಮನೆ ಕೂಡ ಇಲ್ಲೇ ಇದು. ಅಂದರೆ ಗ್ರಾಮೀಣ ಭಾಗದಲ್ಲಿ ಅದು ಕೂಡ ಕಾಲು ದಾರಿಯಲ್ಲಿ ಇದ್ದಂತಹ ಒಂದು ಮನೆ ಇದು. ಕಾಲು ದಾರಿಯಿಂದ ಸಾಗಬೇಕು, ವಾಹನಗಳು ಬರುವಂಥ ಯಾವುದೇ ಸಂದರ್ಭ ಇಲ್ಲ. ಯಾಕಂದರೆ ಪ್ರಕೃತಿಯ ಮಡಿಲಲ್ಲಿ ಅದು ಕೂಡ ಒಂದು ತೊರೆಯ ಪಕ್ಕದಲ್ಲಿ ಇರುವಂತಹ ಒಂದು ಮನೆ. 100 ವರ್ಷದಿಂದ ಈ ಕುಟುಂಬ ಇಲ್ಲಿ ವಾಸವಾಗಿತ್ತು. ಹಾಗೆಯೇ ಈ ಜಾಗದಲ್ಲಿ ತೋಟ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಮತ್ತು ಕಾಂತಪ್ಪ ಪೂಜಾರಿ, ಇವತ್ತು ಮುಂಜಾನೆ ಕಾಂತಪ್ಪ ಪೂಜಾರಿಯ ಕುಟುಂಬ ಅಂದರೆ 2 ಮಕ್ಕಳು, ಹಾಗೆಯೇ ಹೆಂಡತಿ ಮತ್ತು 2 ಮೊಮ್ಮಕ್ಕಳೊಟ್ಟಿಗೆ ಇಲ್ಲಿ ಈ ಮನೆಯಲ್ಲಿ ಅವರು ವಾಸವಾಗಿದ್ದರು. ಆದರೆ ಇವತ್ತು ಮುಂಜಾನೆ ಭಾರೀ ಮಳೆಗೆ ಈ ಒಂದು ಇಡೀ ಮನೆ ಕುಸಿದು ಬಿದ್ದಿದೆ. ಯಾವ ರೀತಿ ಕುಸಿದು ಬಿದ್ದಿದೆ, ಇಡೀ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಿರುವಂಥ, ಮನೆ ಬಿದ್ದ ಹಿನ್ನೆಲೆಯಲ್ಲಿ ಈ ಮನೆಯಲ್ಲಿದ್ದಂತಹ ಜನರು ಅದರ ಅಡಿಗೆ ಸಿಕ್ಕಾಕೊಂಡಿರುವಂಥದ್ದು. ಆದರೆ ಸರಿಸುಮಾರು ಒಂದು 3:30 ಅದು 4 ಗಂಟೆ ಅಷ್ಟೊತ್ತಿಗೆ ಈ ಒಂದು ಘಟನೆ ನಡೆದಿತ್ತು. ಇದರ ಅಲ್ಲೇ ಪಕ್ಕದಲ್ಲಿರುವಂತಹ ಕುಟುಂಬದವರು ಬಂದು ಇಲ್ಲಿ ಇದಕ್ಕೆ ಬಂದಿದ್ದಾರೆ, ರೆಸ್ಕ್ಯೂ ಮಾಡಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ. ಈ ಸ್ಥಳೀಯರು ಮೊದಲು ಬಂದು ಅಲ್ಲಿ ಒಳಗೆ ಪ್ರವೇಶ ಮಾಡಿ ಅವರನ್ನು ಬದುಕಿಸುವಂಥ, ರಕ್ಷಣೆ ಮಾಡುವಂತಹ ಕಾರ್ಯಕ್ಕೆ ತೊಡಗಿದ್ರು. ಅವರೇ ಇದ್ದಾರೆ, ನನ್ನೊಟ್ಟಿಗೆ ಮಾತಾಡಿಸ್ತೀನಿ. ಮೊದಲು ಬಂದಾಗ ಏನು ನೋಡಿದ್ರಿ, ಏನು ದೃಶ್ಯ ಇತ್ತು? ಮೊದಲು ನನಗೆ 5 ನಸ್ಕರಿ ಮೇಲೆ ಫೋನ್ ಮಾಡಿದರು, ಈ ಥರ ನಿಮಗೆ ಆಗಿದೆ, ಎಮರ್ಜೆನ್ಸಿ ಬಾ ಅಂದರೆ 5:20 ಸಡನ್ನಾಗಿ ಓಡ್ಕೊಂಡು ಬರುವಾಗ ನನ್ನ ಡೆಡ್ ಬಾಡಿಯನ್ನು ನೋಡಲಿಲ್ಲ. ಅಲ್ಲೊಂದು ಕಾಂತಪ್ಪ ಪೂಜಾರಿ ಅವರ ಕಾಲಿಗೆ ದೊಡ್ಡ ಕಲ್ಲು ಬಿದ್ದಿತ್ತು, ಅವ್ರನ್ನ ಹೇಳೋಕ್ಕಾಗ್ತಿಲ್ಲ. ಅದನ್ನು ಸ್ವಲ್ಪ ಪ್ರಯತ್ನ ಪಟ್ಟು 20 ನಿಮಿಷ ಪ್ರಯತ್ನ ಮಾಡಿ ಅದನ್ನು ತೆಗೆದು ಅವರನ್ನು ಹಾಸ್ಪಿಟಲ್ಗೆ, ಕಾರಣ ಪಕ್ಕದಲ್ಲಿ ಅವ್ರ ತಾಯಿ ಹೆಂಡತಿ ಮಿಸ್ಸಸ್ ಡೆಡ್ ಬಾಡಿ ಇತ್ತು. ಡೆಡ್ ಬಾಡಿ ಪಕ್ಕದಲ್ಲಿ ಇವರು ನಮ್ಮದು ಈ ಪರಿಸರದ ಅವರ ಅಣ್ಣಪ್ಪ ಮತ್ತು ಪ್ರಕಾಶ್ ಅವರು ಇಲ್ಲಿದ್ದರು. ಅವರು ಅದೊಂದು ಕಲ್ಲು ತೆಗೆಯುವಾಗ ಒಳಗಡೆ ಮಗುವಿನ ಮತ್ತು ಮಹಿಳೆಯ ಕೂಗಿ ಆಗ್ತಾ ಉಂಟು. ಸಡನ್ನಾಗಿ ನಾವು ಒಳಗಡೆ ಎಂಟ್ರಾದಾಗ ಒಂದು ಮಗು ಸ್ಪಾಟ್ ಡೆತ್ ಆಗಿತ್ತು, ಮತ್ತೊಂದು 2 ಮಗು ಮತ್ತು ತಾಯಿ ಆರಾಮಾಗಿದ್ದರು, ಏನು ಪ್ರಾಬ್ಲಮ್, ಮತ್ತು ಮಾತಾಡ್ತಿದ್ರು. ನಾರ್ಮಲ್ ನನ್ನ ಹತ್ರ ಮಾತಾಡಿದರು. ಮಗು ಚಿಕ್ಕ 1 ವರ್ಷ ಮಗು ಕೂಗ್ತಾ ಇತ್ತು. ಆ ಮಗು ಇಟ್ಟೆಲ್ಲ ಮಕ್ಕಳ ಮೇಲೆಲ್ಲ ಮಣ್ಣಲ್ಲಿತ್ತು, ಅದನ್ನು ತೆಗೆದು ತಾಯಿ ಸಮಾಧಾನ ಮಾಡಿ ಏನು ಆಗಿಲ್ಲ, ನೀವು ಎದುರ್ಕೊಳ್ಬೇಡಿ ಅಂತ ಹೇಳಿದೆ. ನಂತರ ಕಂಟಿನ್ಯೂ ಆಗಿ ಮಗು ಸಹ ಆಗುತ್ತಾ ಇತ್ತು. ಮಗು ಪ್ರಯತ್ನ ಮಾಡಿ ಹೊರಗಡೆ ಬರಲಿಕ್ಕೆ ತಾನು ಪುಷ್ ಮಾಡ್ತಾ ಉಂಟು, ಎಷ್ಟು ತೀರ ಅಷ್ಟು ಪುಷ್ ಮಾಡಿ ಅವ್ರದ್ದು ಏನಾಗುತ್ತೆ ಅಂತಿಲ್ಲ. ಹಾಗೆ ಬಾಲಂದ ಮಗುವನ್ನು ತೆಗಿ ಅಂತ ಹೇಳಿದರು. ಮಗುವನ್ನು ತೆಗಿಲಿಕ್ಕೆ ಆಗಲಿ ಇವರ ಮಡಿ ಒಳಗಡೆ ಮಗುವಿನ ಕಾಲುಂಟು, ಇವರ ಮೇಲೆ ಸೊಂಟದ ಕೆಳಗಡೆ ಅಲ್ಲಿ ಮರ ಅದಿದ್ದು ಗುಡ್ಡಲ್ಲಿ ಕುಸಿದ ಮೇಲೆ ಉಂಟು. ತೆಗಿಲಿಕ್ಕೆ ಆಗಲಿಲ್ಲ, ಪ್ರಯತ್ನ ಪಟ್ಟೆ ಸರ್, ಬಟ್ ಮಗು ತುಂಬ ಟ್ರೈ ಮಾಡಿದೆ ಸರ್, ಅದು ಮಗುವಿಗೆ ಬರಲಿಕ್ಕಾಗಿಲ್ಲ. ನಂತರ ಒಂದು ಗಂಟೆ ನಾವೇ ಪ್ರಯತ್ನ ಪಟ್ಟು ಒಳಗಡೆ, ಬಟ್ ನಮಗೆ ಅಲ್ಲಿ ಡೇಂಜರಸ್ ಇದೆ, ಯಾಕಂದರೆ ಅದು ಗೋಡೆ ಉಂಟು, ಅದು ನಮ್ಮ ಮೇಲೆ ಬೀಳುವಂಥ ಪರಿಸ್ಥಿತಿ. ಬಟ್ ಏನಾದರೂ ನಮ್ಮೊಂದು ಮಗು ಕಾಣುವಾಗ ತುಂಬ ಬೇಸರ, ಮಗು ಮತ್ತು ಮಾತಾಡ್ತಿದ್ರು, ಮಗು ಕೂಗ್ತಾ ಉಂಟು. ಅದರ ಮಧ್ಯದಲ್ಲಿರುವಾಗ ನಾವು ತೆಗೆಯೋದು ನಮ್ಮ ಕರ್ತವ್ಯ ಸರ್. ಟ್ರೈ ಮಾಡಿ ಅಲ್ಲಿ ಅಷ್ಟು ಪ್ರಯತ್ನ ಮತ್ತು NDRF ಬಂದು ಅವರಿಗೆ ನಾವು ಸಪೋರ್ಟಾಗಿ ಟ್ರೈ ಮಾಡ್ತಿರೋ ಸಂದರ್ಭದಲ್ಲಿ ಮಗು ಶ್ವಾಸ ಕಮ್ಮಿ ಆದ ತಕ್ಷಣ ಇಮಿಡಿಯೇಟ್ ಡಾಕ್ಟರ್ ಇದ್ದರು. 3 ಡಾಕ್ಟ್ರು ಅಲ್ಟಿಮೇಟ್ ಟ್ರೈ ಮಾಡಿ ಸರ್, ಎಕ್ಸಲೆಂಟ್ ಅವ್ರು ಟ್ರೈ ಮಾಡಿದ್ದು. ಬಟ್ ಮಗುವನ್ನು ಆಗಿಲ್ಲ ಸರ್, ವಿದ್ಯಾರ್ಥ ಆಗಿ ಉಂಟು ಏನಂತೇಳಿ ವಿಕ್ರಮ್ ಶೆಟ್ಟಿ ಅವರೆಲ್ಲ ಟ್ರೈ ಮಾಡಿದ್ರು ಸರ್. ಬಟ್ ಏನು ಯೋಗ ವಿಷಯ ಡೆತ್ ಯಾಕಂದರೆ ನೀವು ಒಳಗೆ ಹೋದಾಗ ಆ ಮಗುವಿಗೆ ಸಮಾಧಾನ ಹೇಳಿದ್ರಿ, ಮುತ್ತು ಕೊಟ್ರಿ, ಮಗು ಹೇಗೆ ರಿಯಾಕ್ಟ್ ಮಾಡ್ತೀವಿ?
ಮಗು ಕೂಗ್ತಾಡು, ಮಗು ಉಂಟಲ್ಲ ಅಲ್ಲಿ ಮೇಲೊಂದುಂಟು ಅದನ್ನು ಕೈ ಪುಷ್ ಮಾಡ್ತು, ಬಟ್ ಮಗು ಗೊತ್ತಿಲ್ಲ ಏನಂತೇಳಿ ಪುಷ್ ಮಾಡ್ತು. ನಾರ್ಮಲ್ ನಮ್ಮ ಮಕ್ಕಳು ಆ ಥರ ಪುಷ್ ಮಾಡ್ತಿತ್ತು. ಇಲ್ಲಿ ಮಗು ಮುಖ ಒರೆಸಿದೆ ಸರ್, ಮುಕ್ಕಿಸ್ಕೊಟ್ಟೆ, ಪಕ್ಕದಲ್ಲಿ ಅವ್ರಿಗೆ ನೀರು ಕೊಟ್ಟೆ ಸರ್. ಬಟ್ ನಮಗೆ ಧೈರ್ಯ ಇಲ್ಲ ಸರ್, ಎಲ್ಲಿಗಿದಿಲ್ಲ, ಇದು ಬೀಳುವಂಥ ಪರಿಸ್ಥಿತಿ, ಮತ್ತೊಂದು ಗೋಡೆ ಬೀಳುವಂಥ ಪರಿಸ್ಥಿತಿ ಉಂಟು. ಆದರೂ ಟ್ರೈ ಮಾಡಿದೆ, ಬೆಕ್ಕದ ಸಿಕ್ಕಾಬಿಟ್ಟು ಟ್ರೈ ಮಾಡಿದೆ ಸರ್. ಎಲ್ಲ ಸಿಕ್ಕೊಂಡು ಒಂದು ಪಕ್ಕದಲ್ಲಿ ಡೆಡ್ ಬಾಡಿ ಇತ್ತು, ಅದನ್ನು ನೋಡುವಾಗ 3-4 ವರ್ಷ ಮಗು, ಅದನ್ನು ನೋಡುವಾಗ ಮತ್ತೆ ಹಿಂದೆ ಜರಿಲಿಲ್ಲ, ಯಾಕೆಂದರೆ ಇದನ್ನು ಬಸ್ ಮಾಡ್ಕೊಂಡು ಟ್ರೈ ಮಾಡಿದೆ ಸರ್. ಪರಿಸ್ಥಿತಿ ಈ ಥರ ಇತ್ತು, ಏನು ಮಾಡೋದು. ನಾನು ಲಾಸ್ಟ್ ಮಂತ್ ಇಲ್ಲಿ ಪರಿಸರ ಗ್ರಾಮದ ಸದಸ್ಯ, ನಾನು ಲಾಸ್ಟ್ ಮಂತ್ ಸರ್ ಇವತ್ತು ಇನ್ಫಾರ್ಮ್ ಮಾಡಿ ಸರ್, ಗುಡ್ಡ ಉಂಟು ಜಾಗ್ರತೆ ಮಾಡಿ ಇಲ್ಲಿ ಕೂತು. ಮತ್ತು ನಾವು 50 ವರ್ಷ 60 ವರ್ಷ ಕಲಿತು ನಾವು ಇಲ್ಲಿರೋದು. ಬಟ್ ಒಳ್ಳೆ ಸಮುದಾಯ, ಒಳ್ಳೆ ವ್ಯಕ್ತಿತ್ವ ಸರ್. ಅದಕ್ಕೆ ಹೇಳಲಿಕ್ಕೆಲ್ಲ ಕಾಂಜನಬೀರು ಸೀತಾರಾಮಣ್ಣ ಆಗಿರಲಿ, ಅವರ ಮಿಸಸ್ ಆಗಿರಲಿ, ಯಾವುದೋ ಒಂದು ಆಸಿಫ್ ಅಂತೇಳಿ, ಅವರು ಏನಂತ ಹೇಳಿದ್ರು ಅವರೊಂದು ಒಳ್ಳೆ ಕುಟುಂಬಸ್ಥರು, ಒಳ್ಳೆ ಮನಸ್ಸು, ಮತ್ತು ಯಾರ ಹತ್ರ ಆ ಥರ ಮಾತಾಡೋರಲ್ಲ ಅವರು. ನಾನು ಸಾಧಾರಣ ಮಾತಾಡ್ತಿರ್ತೇನೆ ಸರ್ ಅವ್ರ ಹತ್ರ. ಇದು ಆಸಿಫ್ ಅವರ ಮಾತು. ಮೊದಲು ಈ ಮನೆ ಕುಸಿದು ಬಿದ್ದಾಗ ಮೊದಲು ಆಸಿಫ್ ಒಳಗಡೆ ಹೋಗಿಕೊಂಡು ತಾಯಿ ಮತ್ತು ಮಗುವನ್ನು ನೋಡಿದರು, ಮಗುವಿಗೆ ಮುದ್ದಾಡಿದರು, ಮಗುವಿಗೆ ಧೈರ್ಯ ತುಂಬೋದು ಮತ್ತು ತಾಯಿಗೆ ಧೈರ್ಯ ತುಂಬುವಂಥ ಪ್ರಯತ್ನ ಮಾಡಿದರು. ಆದರೆ ವಿಧಿಯಾಟ, ಮಗು ತೀರ್ಕೊಂಡಿದೆ, ಎರಡೂ ಮಗು ತೀರ್ಕೊಂಡಿರುವಂಥದ್ದು. ಮತ್ತು ಅತ್ತೆ ಅಂದರೆ ಅಜ್ಜಿ ಕೂಡ ತೀರ್ಕೊಂಡಿದ್ದಾರೆ. 3 ಜನ ಮೃತಪಟ್ಟಿದ್ದಾರೆ. ಆದರೆ ಇಂತಹ ದುರಂತಗಳು ಮತ್ತೆ ಆಗಬಾರ್ದು ಅನ್ನೋ ಒಂದು ಮಾತು ಇಲ್ಲಿಯ ಜನರದ್ದು. ಮತ್ತು ಈ ರೀತಿಯ ಗುಡ್ಡದ ಕೆಳಗೆ ಮನೆ ಕಟ್ಕೊಂಡಿರೋರು ತುಂಬ ಜಾಗೃತಿಯಾಗಿರಬೇಕು ಅನ್ನೋದು ನಮ್ಮ ಒಂದು ಸಲಹೆ ಕೂಡ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.